ಸಾಹಿತ್ಯದ ಕವಿ ಹಾಗೂ ಸಾಹಿತಿ ಹಜರೆ ಸಾಬ್ ಬಿ ನದಾಫ್ ಅವರು ಅಗಲಿರುವುದು ಅತ್ಯಂತ ವಿಷಾದಕರ ಸಂಗತಿ. ಕೆಎಎಸ್ ಅಧಿಕಾರಿಗಳಾಗಿ ಶಿಕ್ಷಣ ಇಲಾಖೆಯಲ್ಲಿ ಸಣ್ಣ ವಯಸ್ಸಿನಲ್ಲಿಯೇ ಹಲವಾರು ಹುದ್ದೆಗಳನ್ನು ಪಡೆದವರಾಗಿದ್ದು, ಅತ್ಯಂತ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಹಿರಿಮೆ ಇವರದಾಗಿದೆ. ಹುಟ್ಟೂರಾದ ಸವಣೂರಿನಲ್ಲಿ ಕಾಲೇಜು ದಿನಗಳಲ್ಲಿ ಹಲವು ಜನಪರ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡಿದ್ದ ಅವರು ಕನ್ನಡ ಸಾಹಿತ್ಯದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಯುವಕರಿಗೆ ಮುಂಚೂಣಿ ಆಗಿದ್ದರು. ಗೆಳೆಯರ ಬಳಗ, ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ಹಲವು ಜನಪರ ಸಂಘಟನೆಗಳ ಸಾರಥ್ಯವನ್ನು ವಹಿಸಿಕೊಂಡು ಸಾಹಿತ್ಯದ ಕೃಷಿಯಲ್ಲಿ ತೊಡಗಿಸಿಕೊಂಡವರು. ಹಿರಿಯ ಅಧಿಕಾರಿಗಳಾಗಿ ನೇಮಕಗೊಂಡು ಬೇರೆ ಸ್ಥಳಗಳಿಗೆ ಹೋಗಿದ್ದರೂ ಕೂಡ ತಮ್ಮ ಹುಟ್ಟೂರಿನ ಯುವಕರೊಂದಿಗೆ ಸದಾ ಸಂಪರ್ಕದಲ್ಲಿದ್ದುಕೊಂಡು ಮಾರ್ಗದರ್ಶನ ನೀಡುತ್ತಿದ್ದರು. ಇಂತಹ ಆತ್ಮೀಯ ವ್ಯಕ್ತಿಯ ಅಗಲಿಕೆ ನೋವನ್ನುಂಟು ಮಾಡಿದೆ. ಬದುಕಿನಲ್ಲಿ ಬಳಲಿ ಬೆಂಡಾಗಿ ಬೆಂದು ಹೋದ ಜೀವನ ಸಾಗಿಸುತ್ತಾ ಜೀವನದ ಯಾತ್ರೆಯ ಕೊನೆಯ ಘಟ್ಟವನ್ನು ತಲುಪಿದ ನಮ್ಮ ಸೋದರರಂತೆ ದಿವಂಗತ ಶ್ರೀ ಹಜರೆ ಸಾಬ್ ಬಿ ನದಾಫ್ ಗುರುಗಳು ಸವಣೂರಿನ ಲಾಲ್ಶಾ ಓಣಿಯ ದೂಡುವ ಗಾಡಿಯಲ್ಲಿ ಪೇಡೆ ಮಾರುವ ಬಾಬು ಸಾಬ್ ರವರ ಮಗನಾಗಿ ಜನಿಸಿದ ಇವರಿಗೆ ಬಡತನ ಕಾಡುತ್ತಿತ್ತು. ಒಬ್ಬ ಪೇಡೆ ಮಾರುವ ಮಗನ ಜಾಣ್ಮೆಯನ್ನು ಕಂಡು ಹಲವಾರು ಗೆಳೆಯರು, ಅಧಿಕಾರಿಗಳು ಸಹಾಯ ಮಾಡಿದ್ದನ್ನು ನೆನೆದು ಸ್ವತಃ ಅವರೇ ಕೃತಜ್ಞತಾ ಭಾವದಿಂದ ಕಣ್ಣೀರಂಚಿನಲ್ಲಿ ನೀರು ತಂದಿದ್ದರು. ನಾವು ದೂರದಲ್ಲಿದ್ದರೂ ನಿಮ್ಮ BSM ನ್ಯೂಸ್ ನಮ್ಮೂರಿನ ಆಗು ಹೋಗುಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಎಂದು ಹಲವು ಮಾರ್ಗದರ್ಶನ ಕೂಡ ನೀಡಿದ್ದರು. ಅಂಥವರನ್ನು ಕಳೆದುಕೊಂಡಿದ್ದು ನಂಬಲು ಅಸಾಧ್ಯವಾಗಿದೆ. ಮುಂದೆ ಒಬ್ಬ ಪೇಡೆ ಮಾರುವ ಮಗನು ಓದಿನಲ್ಲಿ ಜಾಣ್ಮೆಯನ್ನು ಹೊಂದಿ KES ಮಾಡಿಕೊಂಡು ಶಿಕ್ಷಕರಾಗಿ, ಸಮನ್ವಯ ಅಧಿಕಾರಿಗಳಾಗಿ, ಶಿಕ್ಷಣಾಧಿಕಾರಿಗಳಾಗಿ, ಡೈಟ್ ಉಪನ್ಯಾಸಕರಾಗಿ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದರು. ನಾನು ಎಂಬ ಗರ್ವ ಅಹಂಕಾರವಿಲ್ಲದ ಶಾಂತಿ ಸೌಜನ್ಯದ ವ್ಯಕ್ತಿ. ಎಲ್ಲರ ಜೊತೆ ಸಮನಾಗಿ ಬಾಳಲು ಪ್ರಯತ್ನಿಸಿ ಸಫಲತೆಯನ್ನು ಕಂಡ ನಮ್ಮ ಆತ್ಮೀಯರಾದ ದಿವಂಗತ ಹಜರೆ ಸಾಬ್ ನದಾಫ್ ಅವರಿಗೆ BSM ನ್ಯೂಸ್ನಿಂದ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸುತ್ತೇನೆ. ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಎಲ್ಲ ಹಿಂದೂಗಳ ಜೊತೆ ಸಾಕಷ್ಟು ನಂಟು ಬೆಳೆಸಿದವರು. ಅನೇಕ ಕವನಗಳನ್ನು ಪ್ರಕಟಿಸಲು ಹಣ ಅವಶ್ಯಕತೆಗಾಗಿ ಸಾಕಷ್ಟು ನೊಂದಿದ್ದರು. ಕನ್ನಡ ಭಾಷೆಯ ಸೊಗಡನ್ನು ಎತ್ತರಕ್ಕೆ ಏರಿಸಿ ಮಕ್ಕಳಿಗೆ ಓದುವ ಕೌಶಲ್ಯ ಬೆಳೆಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ, ಅಧ್ಯಕ್ಷರಾಗಿ ಕನ್ನಡ ತಾಯಿಯ ಸೇವೆಯನ್ನು ಮಾಡಿದವರು. ಸವಣೂರಿನಲ್ಲಿ ಜರುಗಿದ ಹಾವೇರಿ ಜಿಲ್ಲೆಯ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನಕ್ಕೆ ತಾಲೂಕಿನ ಚಿಲ್ಲೂರುಬಡ್ನಿಯ ಖ್ಯಾತ ನಾಟಕ ಬರಹಗಾರ ಶ್ರೀ NS ಜೋಶಿಯವರೇ ಆಗಬೇಕೆಂದು ಹಠ ಹಿಡಿದು ಸಾರ್ಥಕತೆಯನ್ನು ಮೆರೆದವರು ಹಾಗೂ ಜೋಶಿಯವರಿಗೆ ಪ್ರಶಸ್ತಿ ದೊರಕಿಸಿಕೊಡುವಲ್ಲಿ ಸಾಕಷ್ಟು ಶ್ರಮಿಸಿದ್ದವರು. ಕಾಲೇಜಿನಲ್ಲಿರುವಾಗಲೇ ನದಾಫ್ ಅವರು ಗೆಳೆಯರ ಬಳಗವನ್ನು ಕಟ್ಟಿ ಜೈತೀರ್ಥ ದೇಶಪಾಂಡೆ, ನಾನು, ಜಗದೀಶ್ ಹತ್ತಿಮತ್ತೂರು, ಕೆಮ್ಮಣಿಕೆರೆ, BL ಶ್ರೀಪತಿ ಸೇರಿದಂತೆ ಹಲವಾರು ಗೆಳೆಯರನ್ನು ಒಟ್ಟುಗೂಡಿಸಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದರು. ಸಾಹಿತ್ಯ ಪರಿಷತ್ತಿಗೆ ಅಂದು ಸರ್ಕಾರದಿಂದ ಹಣಕಾಸಿನ ಸಹಾಯವಿರುತ್ತಿರಲಿಲ್ಲ. ಅಲ್ಲಲ್ಲಿ ದೇಣಿಗೆ ಪಡೆದು ಕಾರ್ಯಕ್ರಮ ಆಯೋಜಿಸುತ್ತಿದ್ದರು. ಅಂಥವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಎನ್ನಲು ನಂಬಲು ಅಸಾಧ್ಯವಾಗಿದೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲೆಂದು BSM ನ್ಯೂಸ್ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತದೆ. ನಮಸ್ಕಾರ.